ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಹತ್ಯೆಗೈದವನ ಮೇಲೆ ಶೂಟೌಟ್ ನಡೆದಿದೆ. ರೌಡಿ ಶೀಟರ್ ಪವನ್ ಬರ್ಬರ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಡೆದಿದ್ದ ರೌಡಿ ಶೀಟರ್ ಹತ್ಯೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಂತಹ ಪ್ರಮುಖ ಆರೋಪಿ ಅಂಧರಾಗಿದ್ದಾನೆ. ಬಾಗಲೂರು ಪೊಲೀಸರು ಆರೋಪಿ ರಂಜಿತ್ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಬಾಗಲೂರು ಠಾಣಾ ವ್ಯಾಪ್ತಿಯ ಬೆಟಗಾನಹಳ್ಳಿ ಬಳಿ ರೂಮ್ನಲ್ಲಿ ಅಡಗಿದ್ದ ರಂಜಿತ್ನನ್ನ ಬಂಧಿಸೋದಕ್ಕೆ ಅಂತ ಪೊಲೀಸರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಡ್ರ್ಯಾಗನ್ ಮತ್ತು ಲಾಂಗ್ನಿಂದ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ ಆರೋಪಿ. ಈ ವೇಳೆ ಪೊಲೀಸರು ತಮ್ಮ ರಕ್ಷಣೆಗಾಗಿ ರಂಜಿತ್ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಈ ವೇಳೆ ಆರೋಪಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಹತ್ಯೆಗೈದವನ ಮೇಲೆ ಶೂಟೌಟ್ ನಡೆದಿದೆ. ರೌಡಿ ಶೀಟರ್ ಪವನ್ ಬರ್ಬರ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬಾಗಲೂರು ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಆರೋಪಿ ರಂಜಿತ್ ಮೇಲೆ ಫೈರ್ ಮಾಡಿದ್ದಾರೆ. ಬಾಗಲೂರು ಠಾಣಾ ವ್ಯಾಪ್ತಿಯ ಮೆಟಗಾನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ಮೆಟಗಾನಹಳ್ಳಿಯ ಮನೆಯೊಂದರಲ್ಲಿ ಅಡಗಿ ಕುಳಿತಿದ್ದ ಅನ್ನುವಂಥ ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಆತನನ್ನು ಬಂಧಿಸಲಿಕ್ಕೆ ಅಂತ ಹೋಗ್ತಾರೆ. ಈ ಸಂದರ್ಭದಲ್ಲಿ ಆತನನ್ನು ಸರೆಂಡರ್ ಆಗಲಿಕ್ಕೆ ಹೇಳಿದಾಗ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಡ್ರ್ಯಾಗನ್ನಿಂದ ಮತ್ತು ಲಾಂಗ್ನಿಂದ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಪೊಲೀಸರು ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಆತ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾದಾಗ ಪೊಲೀಸರು ಆತ್ಮರಕ್ಷಣೆಗೋಸ್ಕರ ಈ ವೇಳೆ ಆತನ ಕಾಲಿಗೆ ಫೈರ್ ಮಾಡಿದ್ದಾರೆ. ಪರಿಣಾಮ ಆತನ ಕಾಲಿಗೆ ಗುಂಡು ಹೊಕ್ಕಿದ್ದು ಸ್ಥಳದಲ್ಲಿ ಕುಸಿದು ಬಿದ್ದ ಪ್ರಮುಖ ಆರೋಪಿಯನ್ನ, ರೌಡಿ ಶೀಟರ್ ಪವನ್ ಬರ್ಬರ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಎಡಭಾಗದ ವಿಂಡೋಸಲ್ಲಿ ನಾವು ಗಮನಿಸ್ತಾ ಹೋಗಬಹುದು. ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಅವರ ಕೈಗೆ ಗಾಯವಾಗಿದೆ. ಅಂದರೆ ಡ್ರ್ಯಾಗರ್ನಿಂದ ತಿವಿದ ಪರಿಣಾಮ ಅವರ ಕೈ ಗಾಯಗೊಂಡಿದ್ದು ಬ್ಯಾಂಡೇಜ್ ಕೂಡ ಆಸ್ಪತ್ರೆಗೆ ಹೋಗಿ ಅವರಿಗೂ ಚಿಕಿತ್ಸೆ ನೀಡಲಾಗಿದೆ. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಆ ಒಂದು ಗಾಯವಾಗಿರುವಂಥ ಜಾಗಕ್ಕೆ ಇನ್ಸ್ಪೆಕ್ಟರ್ಗೆ ಬ್ಯಾಂಡೇಜ್ ಸುತ್ತಲಾಗಿರುವಂಥದ್ದು ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನು ಗಾಯಾಳು ಆರೋಪಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂಥ ರೌಡಿ ಶೀಟರ್ ಪವನ್ ಬರ್ಬರ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಈತ. ರಂಜಿತ್ ಮೇಲೆ ಫೈರ್ ಮಾಡಿದಾಗ ಆತ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾದಾಗ ಆತ್ಮರಕ್ಷಣೆಗೋಸ್ಕರ ಪೊಲೀಸರು ಫೈರ್ ಮಾಡ್ತಾರೆ. ಆತನ ಕಾಲಿಗೆ ಗುಂಡು ಹಾರಿಸ್ತಾರೆ. ಪರಿಣಾಮ ಆತ ಸ್ಥಳದಲ್ಲಿ ಕುಸಿದು ಬೀಳ್ತಾನೆ. ತಕ್ಷಣವೇ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಈ ವೇಳೆ ಪೊಲೀಸ್ ಇಲಾಖೆ, ಅದರಲ್ಲೂ ಪೊಲೀಸರು ಕಾರ್ಯೋನ್ಮುಖರಾಗಿದ್ದಂಥ ಸಂದರ್ಭದಲ್ಲೇ ಆರೋಪಿ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿದ್ರಿಂದಾಗಿ ಓರ್ವ ಪೊಲೀಸ್ ಸಿಬ್ಬಂದಿಯ ಕೈಗೆ ಪೆಟ್ಟಾಗಿರುವಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗಬಹುದು. ಆರೋಪಿಯನ್ನು ಬಂಧಿಸಿದ ನಂತರದಲ್ಲಿ ಆ ಒಂದು ಪ್ರದೇಶವನ್ನು ತಮ್ಮ ಸುಪರ್ದಿಗೆ ಪೊಲೀಸರು ತೆಗೆದುಕೊಂಡಿದ್ದಾರೆ. ಬಾಗಲೂರು ಪೊಲೀಸರು ಬಾಗಲೂರು ಠಾಣಾ ವ್ಯಾಪ್ತಿಯ ಮೆಟಗಾನಹಳ್ಳಿ ಬಳಿ ನಡೆದಿರುವಂಥ ಘಟನೆ ಇದು. ಮೆಟಗಾನಹಳ್ಳಿ ಬಳಿಯ ರೂಮ್ ಒಂದರಲ್ಲಿ ರಂಜಿತ್ ಅಡಗಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಆತನನ್ನು ಬಂಧಿಸಲಿಕ್ಕೆ ಅಂತ ಪೊಲೀಸರು ಹೋಗ್ತಾರೆ. ಬೆಟಗಾನಹಳ್ಳಿ ಠಾಣೆ ಪೊಲೀಸರು ಹೋದಂತಹ ಸಂದರ್ಭ. ಈ ವೇಳೆ ಆತನನ್ನು ಸರೆಂಡರ್ ಆಗಲಿಕ್ಕೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಆತ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾನೆ. ಅಷ್ಟೇ ಅಲ್ಲದೆ ಈ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಲಾಂಗ್ ಮತ್ತು ಡ್ರ್ಯಾಗರ್ನಿಂದ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ ವೇಳೆ ಪೊಲೀಸರು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿಗೆ ಕೈಗೆ ತೀವ್ರ ಥರದ ಪೆಟ್ಟಾಗುತ್ತೆ. ಆ ವೇಳೆ ಹಿರಿಯ ಪೊಲೀಸ್ ಅಧಿಕಾರಿ ಅನಿವಾರ್ಯ ಕಾರಣ ತಮ್ಮ ಆತ್ಮರಕ್ಷಣೆಗೋಸ್ಕರ ಗುಂಡು ಹಾರಿಸಲೇಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಅದರ ಪರಿಣಾಮ ರಂಜಿತ್ ಎಂಬ ಆರೋಪಿಯ ಮೇಲೆ ಪೊಲೀಸರು ಗುಂಡು ಹಾರಿಸ್ತಾರೆ. ಆತನ ಕಾಲಿಗೆ ಗುಂಡು ಹಾರಿಸ್ತಾರೆ. ತಪ್ಪಿಸ್ಕೊಳ್ಳೋ ಭರದಲ್ಲಿ ಆತ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾನೆ ಅಂತಂದಾಗ ಜೀವರಕ್ಷಣೆಗೋಸ್ಕರ, ಆತ್ಮರಕ್ಷಣೆಗೋಸ್ಕರ ಮಾಡಲೇಬೇಕಲ್ಲ. ಈ ಸಂದರ್ಭದಲ್ಲಿ ಆತನ ಮೇಲೆ ಫೈರ್ ಮಾಡಿ ಕೊನೆಗೂ ಕೂಡ ಆತನನ್ನು ಬಂಧಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ರೌಡಿ ಶೀಟರ್ ಪವನ್ ಬರ್ಬರ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಈತ. ಮೆಟಗಾನಹಳ್ಳಿಯ ರೂಮೊಂದರಲ್ಲಿ ಅಡಿಗೆ ಕುಳಿತಿದ್ದ ಹಿನ್ನೆಲೆಯಲ್ಲಿ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು? ಈ ವೇಳೆ ಪೊಲೀಸರ ಮೇಲೆ
ಅಟ್ಯಾಕ್ ಮಾಡ್ಲಿಕ್ಕೆ ಆತ ಮುಂದಾದಾಗ ಇದು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಪವನ್ ಒಂದು ಬರಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಮುಖ ಬೆಳವಣಿಗೆ ನಡೆದಿದೆ ಅಂತ ಹೇಳೋದು. ಡಿಜೆಹಳ್ಳಿ ರೌಡಿ ಶೀಟರ್ ಆಗಿರ್ತಕ್ಕಂಥ ಪವನ್ ಅವರನ್ನು ಕೂಡ ಈಗ ಸಂಪಿಗೆ ಹಳ್ಳಿಯಲ್ಲಿ ಮರುಜ್ಯೋತಿ ನಗರದಲ್ಲಿ ಕೂಡ ಬರಬರವಾಗಿ ಹತ್ಯೆ ಮಾಡಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆನ್ನಲ್ಲೇ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ ನನ್ನಲ್ಲೇ ಪ್ರಮುಖ ಆರೋಪಿ ಒಂದು ರಂಜಿತ್ ಪತ್ತೆಗೆ ವಿಶೇಷ ತಂಡವನ್ನು ಕೂಡ ರಚಿಸಲಾಗಿತ್ತು. ಆ ಬಳಿಕವೂ ಕೂಡ ಪೊಲೀಸರಿಗೆ ಲಭ್ಯವಾದ ಖಚಿತ ಒಂದು ಮಾಹಿತಿ ಆಧಾರದಲ್ಲಿ ಆರೋಪಿ ಒಂದು ರಂಜಿತ್ ನನ್ನ ಬಾಗಲೂರು ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿ ಈಗಾಗಲೇ ಅವ್ರನ್ನ ಸಮೀಪದ ಒಂದು ನಿರ್ಜನ ಪ್ರದೇಶದ ಒಂದು ರೂಮ್ ಒಂದರಲ್ಲಿ ಕೂಡ ಅಡಗಿಕೊಳ್ಳುತ್ತಿದ್ದಾನೆ ಎಂಬ ಒಂದು ಖಚಿತ ಮಾಹಿತಿ ಮೇರೆಯನ್ನು ಆಧರಿಸಿಕೊಂಡು ಬೆಳಗ್ಗೆ ಪೊಲೀಸರು ಆತನನ್ನು ಕೂಡ ಬಂಧಿಸೋಕೆ ಒಂದು ಹೋಗೋದಂತ ಸಂದರ್ಭದಲ್ಲಿ ಆರೋಪಿ ತಪ್ಪಿಸಿಕೊಳ್ಳಲು ಕೂಡ ಯತ್ನವನ್ನು ಮಾಡ್ತಾನೆ. ಬಂಧನಕ್ಕೆ ಮುಂದಾಗಿದಂತಹ ಪೊಲೀಸರು ಕೂಡ ಮುಂದೆ ರಂಜಿತ್ ಒಂದು ಹೈ ಡ್ರಾಮಾವನ್ನು ನಡೆಸಿ ಅಲ್ಲಿ ಹಲ್ಲೆ ಮಾಡಲು ಕೂಡ ಯತ್ನಿಸ್ತಾನೆ. ಆ ಬಳಿಕ ಪರಿಸ್ಥಿತಿ ನಿಯಂತ್ರಣ ಒಂದು ಕೈ ತಪ್ಪುವಂತಹ ಹಂತದಲ್ಲಿದ್ದಂತ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ಕೂಡ ತಮ್ಮ ಆರೋಪಿಗೆ ಒಂದು ಕಾಲಿನಿಗೆ ಒಂದು ಗುಂಡನ್ನು ಹಾರಿಸಿ ಒಂದು ವಶಕ್ಕೆ ಈಗಾಗಲೇ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ವಸಂತ್. ರೋಹನ್, ರೌಡಿ ಶೀಟರ್ ಪವನ್ ಬರ್ಬರ ಕೊಲೆ ಪ್ರಕರಣ ಸೇರಿದಂತೆ ಬೇರೆ ಯಾವೆಲ್ಲ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಆತ ಈ ರೋಹನ್ ಅಂತ, ಈ ವ್ಯಕ್ತಿ ರಂಜಿತ್ ಅಂತ? ರೋಹನ್ ನಾನಾ ಒಂದು ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದಾನೆ ಅನ್ನೋ ಒಂದು ಆರೋಪದಲ್ಲಿ ಕೂಡ ಈತನ ಹಿಂದೆ ಕೂಡ ಬಂಧಿಸಲಾಗಿತ್ತು. ಈಗಾಗಲೇ ಮೊನ್ನೆ ಏನು ಆ ಒಂದು ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನಕ್ಕೆ ಮುಂದಾಗಿರ್ತಕ್ಕಂಥ ಪೊಲೀಸರ ಮೇಲೆ ಈತ ಅವನು ಒಂದು ಗುಂಡಿನ ಒಂದು ದಾಳಿಯನ್ನ ನಡೆಸ್ತಾನೆ. ಆ ಬಳಿಕವೂ ಕೂಡ ನಿಯಂತ್ರಣ ಕೈ ತಪ್ಪುವಂತ ಹಂತದಲ್ಲಿದ್ದಾಗ ಕೂಡ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಗುಂಡೇಟಿನಿಂದ ಗಾಯಗೊಂಡಿರ್ತಕ್ಕಂಥ ಆರೋಪಿ ಏನಿದ್ದಾನೆ ಅವನನ್ನು ತಕ್ಷಣ ಆಸ್ಪತ್ರೆಗೂ ದಾಖಲಿಸಿದ್ರೆ ಈ ಹಿಂದೆಯೂ ಕೂಡ ನಾನಾ ಒಂದು ಪ್ರಕರಣದಲ್ಲಿ ಕೂಡ ಈತ ಭಾಗಿಯಾಗಿದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೊಲೀಸರು ಅವನನ್ನು ವಶಕ್ಕೆ ಪಡೆದು ಹಲವಾರು ಗಂಭೀರ ದೂರುಗಳು ಕೂಡ ಅವನ ಮೇಲೆ ಇತ್ತು. ಹತ್ಯೆಗೆ ಹಿಂದಿನ ಕಾರಣ ಇತರ ಮತ್ತು ಆರೋಪಿಗಳ ಪಾತ್ರ ಏನಿದೆ ಅನ್ನುವಂತಹ ಪೊಲೀಸರು ಈಗಾಗಲೇ ತೀವ್ರ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ವಸಂತ್. ಓಕೆ, ಇನ್ನ ಇನ್ಸ್ಪೆಕ್ಟರ್ ಕೂಡ ಒಬ್ರು ಪೊಲೀಸ್ ಪೇದೆ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರ ಕಂಡೀಷನ್ ಹೇಗಿದೆ ಅಂತ? ಆ ಗುಂಡೇಟಿನಿಂದ ಏನು ಗಾಯಗೊಂಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಏನಿದಾರಲ್ಲ ಅವ್ರಿಗೂ ಕೂಡ ಈಗಾಗಲೇ ಚಿಕಿತ್ಸೆಯನ್ನ ಪಡೆದುಕೊಂಡು ಅವರು ಈಗಾಗಲೇ ತಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಕೂಡ ಇವೆಲ್ಲ ಕಾಮನ್ ಅನ್ನುವ ರೀತಿಯಾಗಿ ಅವರು ಈಗ ಮತ್ತೆ ಕರ್ತವ್ಯಕ್ಕೂ ಕೂಡ ಹಾಜರಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅವನನ್ನ ವಶಕ್ಕೆ ಪಡೆದುಕೊಂಡಿದ್ದು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಪೊಲೀಸರು ಕೂಡ ಈಗಾಗಲೇ ಚೇತರಿಸಿಕೊಂಡಿದ್ದಾರೆ. ಡ್ಯೂಟಿಯನ್ನು ಕೂಡ ಸಾಕೋಕಾಗಿ ನಡೆಸ್ತಾ ಇರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ಕೂಡ ಆಧರಿಸಿ ಅವರು ತನಿಖೆಯನ್ನು ಮುಂದುವರಿಸಿ ಡ್ಯೂಟಿಗೂ ಕೂಡ ಹಾಜರಾಗಿದ್ದಾರೆ ಅಂತಾನೆ ಹೇಳ್ಬೋದು ವಸಂತ್. ಧನ್ಯವಾದ ರೋಹನ್ ತಮ್ಮ ಮಾಹಿತಿಗಾಗಿ. ಇದು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಹತ್ಯೆಗೈದವನ ಮೇಲೆ ಶೂಟೌಟ್ ನಡೆದಿದೆ. ಮೆಟಗಾನಹಳ್ಳಿ ಬಳಿಯ ರೂಮ್ ಒಂದರಲ್ಲಿ ಅಡಗಿ ಕುಳಿತಿದ್ದ ಆರೋಪಿ ಅನ್ನುವಂಥ ಒಂದು ಮಾಹಿತಿ ಪೊಲೀಸರಿಗೆ ಲಭ್ಯವಾದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಮುಂದಾದಾಗ ಆತನನ್ನು ಸರೆಂಡರ್ ಆಗಲಿಕ್ಕೆ ಹೇಳ್ತಾರೆ. ಆದರೆ ಆತ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗ್ತಾನೆ. ಆಗ ಪೊಲೀಸರು ಆತನನ್ನು ಬೆನ್ನಟ್ಟಿ ಹೋಗುವಂಥ ಒಂದು ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ ಲಾಂಗ್ ಮತ್ತು ಡ್ರ್ಯಾಗರ್ನಿಂದ. ಈ ಸಂದರ್ಭದಲ್ಲಿ ಪೊಲೀಸರು ಆತ್ಮರಕ್ಷಣೆಗೋಸ್ಕರ ಆತನ ಕಾಲಿಗೆ ಗುಂಡು ಹಾರಿಸಿ ಸೆರೆ ಹಿಡಿದಿದ್ದು ಆತನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದೇ ವೇಳೆ ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲೇ ಓರ್ವ ಪೊಲೀಸ್ ಸಿಬ್ಬಂದಿ ಕೂಡ ಗಾಯಗೊಂಡಿದ್ದು ಅವರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನ ನೀಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.